ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತನು ಫ್ಯಾಮಿಲಿ ಆ್ಯಂಡ್ ಕುಕಿಂಗ್ ಬ್ಲಾಗ್. ವಾಯ್ಸು ಸರಿಯಾಗಿ ಕೇಳಿಸಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ. ಹುಷಾರಿಲ್ಲ, ಕೋಲ್ಡ್ ಆಗೈತೆ, ಫುಲ್ಲು ಮೂಗು ಬ್ಲ್ಯಾಕ್ ಆಗಿಬಿಟ್ಟೈತೆ. ನಾವು ಸ್ವಲ್ಪ ವೈಭವ್ಗೆ ಹುಷಾರಿರಲಿಲ್ಲ, ಅದಕ್ಕೆ ಆಸ್ಪತ್ರೆಗೆ ತೋರಿಸೋಣ ಅಂತ ಹೋಗ್ತಾ ಇದ್ವಿ. ಕಣ್ಣು ಏನಾಗಿದೆ ಅಂತ ಹೇಳ್ತೀನಿ. ಪ್ಲೀಸ್ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಾರೆ ನೋಡ್ತಿದ್ದೀರಾ ಅವ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೈಭವ್, ನಾವೆಲ್ಲಿಗೆ ಹೋಗ್ತಿದ್ದೀವಿ ಬನ್ನಿ? ಏನಕ್ಕೆ ಹೋಗ್ತಾ ಇದ್ದೀವಿ? ಎಷ್ಟೊಂದು ಜನ ಇದ್ದಾರೆ ನೋಡಿ ಬೆಳಿಗ್ಗೆ. ಯಾವ ಕಾರ್ ತಗೊಂತೀಯ ವೈಭವ್ ದೊಡ್ಡವನಾದ್ಮೇಲೆ? ಆ ಕಾರ್ ಹೆಸ್ರೇನು ಹೇಳು? ವೈಟ್ ಕಲರ್ ಕಾರಾ? ಹ್ಞೂ ನಾವು ಮೊದಲು ಕಣ್ಣನ್ನು ತೋರಿಸೋಣ ಅಂತ ಹೋದ್ವಿ. ಮಂಗಳ ಹಾಸ್ಪಿಟಲ್ ಇದೆಯಲ್ಲ, ಅದ್ರ ಮುಂದ್ಗಡೆ ಶಿವಪ್ರಸಾದ್ ನೇತ್ರಾಲಯ ಅಂತ ಇದೆ. ಅಲ್ಲಿಗೊಂದ್ಸಲ ಪ್ರಜ್ವಲ್ನ ತೋರಿಸಿದ್ವಿ, ತುಂಬ ಚೆನ್ನಾಗಿ ನೋಡಿದ್ರು. ಅದಕ್ಕೋಸ್ಕರ ಮತ್ತೆ ಅಲ್ಲಿಗೆ ತೋರಿಸೋಣ ಅಂತ ಹೋಗಿದ್ವಿ. ಆದರೆ ಡಾಕ್ಟರ್ ಇನ್ನೂ ಬಂದಿರಲಿಲ್ಲ, 1:30 ಆಗುತ್ತೆ ಅಂತ ಹೇಳಿದರು. ನಾವು 11 o'clockಗೆ ಹೋಗಿದ್ವಿ. ವೈಭವ್ ಸ್ಕೂಲ್ ರಜಾ ಹಾಕಿಸ್ಬಿಟ್ಟು ಬೇಗ ಹೋಗ್ಬಿಟ್ಟು ಬರೋಣ ಅಂತೇಳ್ಬಿಟ್ಟು ಹೋಗಿದ್ವಿ. ಆದರೆ ಡಾಕ್ಟರ್ ಬಂದಿರಲಿಲ್ಲ. ಅಷ್ಟೊತ್ತಿಗೆ ವೈಭವು ಸ್ವಲ್ಪ ಊಟ ಮಾಡ್ತಿರಲಿಲ್ಲ, ತುಂಬ ರಗಳೆ ಮಾಡ್ತಿದ್ದ. ಸ್ವಲ್ಪ ವೀಕ್ ಆಗಿದ್ದಾನೆ ಅಂತ ಅನ್ನಿಸ್ತಿತ್ತು. ಅದಕ್ಕೋಸ್ಕರ ಮಂಗಳ ಆಸ್ಪತ್ರೆಯಲ್ಲಿ ಮಕ್ಕಳು ಡಾಕ್ಟ್ರ್ ಹತ್ರ ತೋರಿಸೋಣ ಅಂತ ಹೋಗಿದ್ದೆ. ಅಲ್ಲಿ ಅವನಿಗೆ ಊಟ ಮಾಡ್ತಾ ಇರಲಿಲ್ಲ. ಆಮೇಲೆ ಸ್ವಲ್ಪ ಮೋಷನ್ ಸ್ವಲ್ಪ ಗಟ್ಟಿಯಾಗಿ ಹೋಗ್ತಿದ್ದ. ಅದಕ್ಕೋಸ್ಕರ ಒಂದು ಸಲ ತೋರಿಸೋಣ ಅಂತ ಹೋಗಿದ್ವಿ. ಅಲ್ಲೂ ತುಂಬ ಜನ ಇದ್ದರು. ಎಷ್ಟು ಜನ ಮಕ್ಕಳನ್ನ ತೋರ್ಸೋಕೆ ಬಂದಿದ್ದರು ಅಂದರೆ ನನಗಂತೂ ವೆಯ್ಟ್ ಮಾಡಿ ಸಾಕಾಗೋಯಿತು. ಜೊತೆಗೆ ನಾವಿಲ್ಲಿಗೆ ಮುಗಿಯೋ ಹೊತ್ತಿಗೆ 1:30 ಆಗೋಯಿತು ಮಕ್ಕಳು ಡಾಕ್ಟ್ರ್ ಹತ್ರ ತೋರಿಸೋ ಹೊತ್ತಿಗೆ. ಅಷ್ಟೊತ್ತಿಗೆ ಅಲ್ಲೂ ಕೂಡ ಕಣ್ಣಿನ ಆಸ್ಪತ್ರೆಯಲ್ಲಿ ಡಾಕ್ಟರ್ ಬಂದಿದ್ದರು. ವೈಭವ್ದು ರೈಟ್ ಸೈಡ್ ಕಣ್ಣಿಗೆ ಕಣ್ಣು ಕುಟ್ಕೋ ಥರ ಆಗಿತ್ತು, ಅಂದರೆ ಕೆಳಗಡೆ ಸ್ವಲ್ಪ ಊದ್ಕೊಂಡಿತ್ತು. ನಾವು ಅದೇನು ಹೋಗುತ್ತೆ ಅಂದ್ಬಿಟ್ಟು ಇಲ್ಲೇ ಮಗ್ಗೆರೇನೆ ಕ್ಲಿನಿಕ್ಕಿಗೆ ತೋರಿಸಿದ್ವಿ. ಮತ್ತು ಅವರೊಂದು ಡ್ರಾಪ್ಸ್ ಕೊಟ್ಟಿದ್ದರು, ಡ್ರಾಪ್ಸ್ ಎಲ್ಲ ಹಾಕಿದ್ವಿ. ಕಣ್ಣು ಕೆಳಗಡೆ ಊದಿರೋದು ಕಮ್ಮಿ ಆಯಿತು, ಆದರೆ ಒಂಥರ ಗುಳ್ಳೆ ಥರ ಅವನಿಗೆ ಕಣ್ಣಲ್ಲಿ ಹಂಗೆ ಉಳ್ಕೊಂಬಿಟ್ಟಿತ್ತು. ಅದು ಡ್ರಾಪ್ಸ್ ಹಾಕಿದರೂ ಹೋಗಲೇ ಇಲ್ಲ. ಅದಕ್ಕೋಸ್ಕರ ಒಂದು ಸಲ ಹಾಸನಿಗೆ ತೋರಿಸೋಣ, ಹೆಂಗಾದರೂ ಆಗಲಿ ಇಷ್ಟು ದಿವಸ ಆದರೂ ಹೋಗಿಲ್ಲ ಅಂತ ಹೇಳ್ಬಿಟ್ಟು ತೋರಿಸೋಣ ಅಂತ ಹೋಗಿದ್ವಿ. ಅವರು ಡಾಕ್ಟರ್ 1-2 ಡ್ರಾಪ್ಸು ಮತ್ತು ಆಯಿಲ್ಮೆಂಟು ಎಲ್ಲ ಕೊಟ್ಟಿದ್ದಾರೆ. ಹೋಗಲಿಲ್ಲ ಅಂದರೆ 1 ವೀಕ್ ಬಿಟ್ಕೊಂಡು ಬನ್ನಿ ನೋಡೋಣ ಅಂತ ಹೇಳಿದರು. ಡಾಕ್ಟರ್ಗೆಲ್ಲ ತೋರಿಸಿ ಎಲ್ಲ ಆಗೋ ಹೊತ್ತಿಗೆ 3 ಗಂಟೆ ಆಗಿತ್ತು. ಊಟ ಮಾಡೋಣ ಅಂತ ಅಲ್ಲೇ ಸುವರ್ಣ ಸಾಗರ್ ಹೋಟೆಲ್ಗೆ ಹೋಗಿದ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ವೈಭವ್ ಪೂರಿ ತಗೊಂಡಿದ್ದ, ಊಟ ಮಾಡ್ದ. ನಾನು ಡಾಕ್ಟ್ರ್ ಹತ್ರ ಹೋಗಿದ್ದೇನೆ ಮಂಗಳ ಆಸ್ಪತ್ರೆಗೆ ಅವನು ಊಟ ಮಾಡಲ್ಲ ಅಂತ ತೋರಿಸೋಣ ಅಂತ ಹೋಗಿದ್ದು. ಆದರೆ ತೋರಿಸ್ಕೊಂಡು ಬಂದಾದಮೇಲೆ ಹೋಟೆಲೆಲ್ಲ ಚೆನ್ನಾಗಿ ಊಟ ಮಾಡ್ದ. ಮನೇಲಾದರೆ ಊಟ ಮಾಡಲ್ಲ, ಈ ಥರ ಹೋಟೆಲ್ಗೆ ಹೋದಾಗ ಮದುವೆ ಫಂಕ್ಷನ್ಸ್ಗಳಲ್ಲಿ ಅಲ್ಲೆಲ್ಲ ಊಟ ಮಾಡ್ತಾನೆ. ಅದಲ್ಲ
ಮನೆಗೆ ಪಿಜ್ಜಾ ತಗೊಂಡೋಗೋಣ ಅಂತ ಪಿಜ್ಜಾ ತಗೊಂಡ್ವಿ. ಒಂದು ಪನ್ನೀರ್ ಪಿಜ್ಜಾ ಮತ್ತು ಇನ್ನೊಂದು ಚಿಕನ್ ಪಿಜ್ಜಾ. ನೋಡೋಕ್ಕೇ ಅಷ್ಟೊಂದು ಚೆನ್ನಾಗಿರಲಿಲ್ಲ, ಟೇಸ್ಟು ಅಷ್ಟೇ. ಚಿಕನ್ ಪಿಜ್ಜಾ ಚೆನ್ನಾಗಿತ್ತು, ಬಟ್ ಪನ್ನೀರ್ ಪಿಜ್ಜಾ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.